ಇವತ್ತು ಗೋಜ್ಲಕ್ಕಿ ಕುಸ್ತಿ ನೋಡ್ಕೊ ಬರೋಣ ಅಂತ ಅನ್ಬಿಟ್ಟು ನಮ್ಮ ಚಡ್ಡಿ ದೋಸ್ತುಗಳು ಕರ್ಕೊ ಬಂದವ್ರೆ. ಇವಾಗ ನಾನು ನಮ್ಮ ವಿಡಿಯೋಗೆ ಮಗ ತೋರಿಸ್ತಿಲ್ಲ, ಇವಾಗ ಮಗನೇ ತೋರಿಸ್ತಿಲ್ಲ. ಗೌಡ ಅಲ್ಲಿ ಇವಾಗ ಹೋಯ್ತಿದ್ಯಲ್ವಾ, ಮಧ್ಯದಲ್ಲಿ ನಿಂತ್ಕೊಂಡು ಜೋರಾಗಿ ಕೂಗ್ಬೇಕು. ಏನಾದ್ರೂ ನಿಮ್ಗೆ ಇಷ್ಟ ಬಂದಿದ್ದು ಕೂಗು, ಎದುರ್ಕೋಬೇಡ, ಕೂಗು. ಹೆಂಗೋ ಕಂಪ್ಲೀಟ್ ಮಾಡ್ಬಿಟ್ಟ. ನನ್ನೆಲ್ಲ ಅನ್ನದಾತರಿಗೂ ನನ್ನ ಈ ಪ್ರೀತಿಯ ನಮಸ್ಕಾರ. ಇವತ್ತು ನಮ್ಮೂರಲ್ಲಿ ಊರ ಹಬ್ಬ ಮಾಡ್ತಾ ಇದೀವಿ. ಈ ಹಬ್ಬನ 7 ಊರುಗಳು ಸೇರಿ ಮಾಡೋದು, ಒಂಥರ ಜಾತ್ರೆ ಅಂತ ಅನ್ಕೊಳ್ಳಿ, ದೊಡ್ಡ ಹಬ್ಬ. ಇವತ್ತು ಗೋಜ್ಲಕ್ಕಿ ಕುಸ್ತಿ ನೋಡ್ಕೊ ಬರೋಣ ಅಂತ ಅನ್ಬಿಟ್ಟು ನಮ್ಮ ಚಡ್ಡಿ ದೋಸ್ತುಗಳು ಕರ್ಕೊ ಬಂದವ್ರೆ. ಅಂದ್ರೆ ಬಾಳೆಗೋಡು ಯಾವ್ರು ಬಾಳೆಗೌಡನ ಉಂಡಿ ಅಂತ. 6:30 7 ಗಂಟೆಗೆಲ್ಲ ಮುಗ್ದೋಗುತ್ತೆ ಅಂತಂದಿದ್ರು. ಸೊ ನೆನ್ನೆ ನೈಟ್ ಮಲಗಿದ್ ನಾವು 1 ಗಂಟೆಗೆ. ಬೆಳಗ್ಗೆ 5:30 6 ಗಂಟೆಗೆ ಫೋನ್ ಮಾಡು ಅಂತಂದ್ರು. 6:30 ಫೋನ್ ಮಾಡಿದ್ರೆ ನನ್ನೇ ಬಿಟ್ಬಿಟ್ಟು ಇವರು ಇದಕ್ಕೆ ಹೋಗ್ಬಿಟ್ಟವ್ರೆ. ಮಿತ್ರ ದ್ರೋಹಿಗಳು ಇವ್ರು ಇಬ್ರು. ಇಬ್ರು ಒಟ್ಟಿಗೆ ಬತ್ತಾ? ಇವತ್ತಿನ ಬ್ಲಾಗ್ ತುಂಬಾ ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ಯಾರು ಮಿಸ್ ಮಾಡ್ಕೋಬೇಡಿ. ಹೊಸ ಪ್ರತಿಭೆಗಳನ್ನೆಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ ನಿಮ್ಗೆ, ಕೊನೆವರೆಗೂ ನೋಡಿ. ಸೊ ಗೈಸ್, ಇವಾಗ ದೇವಸ್ಥಾನದ ಹತ್ರ ಬಂದಿದೀವಿ. ಒಂದು ರಹಸ್ಯನ ನಮ್ಮ ಯೋಗಿ ಅವ್ರು ಹೇಳ್ತಾರೆ. ಹೇಳಪ್ಪ. ಇದು ಏನಂದ್ರೆ ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು. ದೊಡ್ಡವರೆಲ್ಲ ಈ ಹಬ್ಬದಲ್ಲಿ ಎಲ್ಲೊಂದು ಬೋರಿಂಗ್ ಕಾಣಿಸ್ತೈತೆ. ಅದ್ರಲ್ಲಿ ಜೋರಾಗಿ ಇನ್ನೂ ನೀರು ಬರ್ತಾ ಇತ್ತು. ಬಟ್ ಈ ಹಬ್ಬದಲ್ಲಿ ಯಾವಾಗ್ಲೂ ಅಲ್ಲಿ ನೀರು ಬರ್ತಾನೆ ಇರುತ್ತೆ. ಅಲ್ಲಿ ದೇವಸ್ಥಾನಕ್ಕೆ ಹೋದವರೆಲ್ಲ ಅಲ್ಲಿ ಕಾಲು ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗಿ. ಅಳೋ ಬೆಳಗ್ಗೆ ಏನಾರು ಹಾಕ್ಸಿಬಿಟ್ಟೆ ಏನು ಕುಡ್ದೋರ್ತಾನ ಮಾತಾಡ್ತಾ ವಿಡಿಯೋ ಆಫ್ ಮಾಡಿದ ತಕ್ಷಣ ಒಳ್ಳೆ ಗತ್ತೆ ಮಾತಾಡ್ತಾನ. ಇವಾಗ ನೋಡ್ರಿ, ಹೌದಂತೆ ಹಂಗಿಂಗೆ ಗತ್ತಲ್ಲಿ ಹೇಳ್ಬೇಕು ಯೋಗಿ. ಇಲ್ಲ ಫ್ರೆಂಡ್ಸ್, ರೇಸ್ ಕೊಟ್ಟದ್ ನಾವ ಮನೋ, ನಮ್ ತಮ್ಮ ಅಲ್ಲಿ ಹೋಯ್ತಾ ಕೂತವ್ನೆ. ಸೊ ಗೈಸ್, ಅನ್ಫಾರ್ಚುನೇಟ್ಲಿ ಇಲ್ಲಿ ಕುಸ್ತಿ ಮಾಡಿಸ್ತಿಲ್ಲ ಗೋಜ್ಲಕ್ಕಿ ಇದು. ಲಾಸ್ಟ್ ಟೈಮ್ ಪೊಲೀಸ್ ಅವರೆಲ್ಲ ಬಂದ್ಬಿಟ್ಟು ಎದುರಿಸ್ಬಿಟ್ಟಿದ್ರಂತೆ. ಸೊ ಅದಕ್ಕೆ ಇವಾಗ ನಮ್ಮೂರ್ಗೆ ಹೋಯ್ತಾ ಇದೀವಿ. ಪರ್ಮಿಷನ್ ಕೊಟ್ಟಿಲ್ವಂತೆ. ಸುಮ್ನೆ ಎಲ್ಲ ಟೈಮ್ ವೇಸ್ಟ್ ಆಯ್ತು. ಸೊ ಗೈಸ್, ಅಲ್ಲಿಂದ ಬಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಉಪ್ತಾನಕ್ಕೆ ಹೋಗ್ಬೇಕು. ನಾನೇನು ಶರ್ಟ್ ತಗೊ ಬಂದಿರ್ಲಿಲ್ಲ, ವೈಟ್ ಶರ್ಟ್. ನಮ್ಮ ಅಪ್ಪಂದೆ ಬನ್ನಿ ಹಾಕೊಂಡೆ, ಬಟ್ಟೆನೂ ಅದನ್ನ ಹಾಕೋಣ ಅಂತಂದ್ರೆ ನಮ್ಮ ಅಪ್ಪಂದು ಆಗ್ತಿಲ್ಲ. ನಮ್ಮ ಅಪ್ಪಂಗಿಂತ ದಪ್ಪಕ್ಕಿದ್ಬಿಟ್ಟಿದೀನಿ, ಉದ್ದನೂ ಕೂಡ ಅಷ್ಟೇ. ಸೊ ನನ್ನ ಹತ್ರ ಇದು ಯಾವ್ದೋ ಒಂದು ಕ್ರೀಮ್ ಶರ್ಟ್ ಇತ್ತು. ಸೊ ಇದನ್ನೇ ಹಾಕೊಂಡು ಹೋಗೋಣ ಅಂತ ಅನ್ಕೊಂಡಿದೀನಿ. ಬಟ್ ಇದು ಆಫ್ ಐತೆ, ನಮ್ಮ ಮನೇಲಿ ಏನಿಲ್ಲ ಹಾಕೊಂಡು ಹೋಗು ಅಂತಂತವ್ರೆ. ಸೊ ಅದಕ್ಕೆ ಇದನ್ನ ಹಾಕೊಂಡು ಹೋಗ್ತೀನಿ. ಉಪ್ತಾನಕ್ಕೆ ಹೋಗಿದ್ ಬಂದು ಇವಾಗ ನಾಷ್ಟ ಮಾಡಕಂತ ಬಂದೆ. ನಮ್ಮ ಎದುರುಗಡೆ ಅಜ್ಜಿಯವರು ಇದು ಕೊಟ್ಟಿದ್ರು, ಸಾಮ್ಗೆ, ಕಾಯಲು, 2 ಥರ ಪಲ್ಯ ಮತ್ತೆ ಹಪ್ಪಳ. ಇವಾಗ ನಮ್ಮ ಚಿಕ್ಕಗೌಡ್ರ ಜೊತೆ ಊಟ ಮಾಡ್ತಾ ಇದ್ದೀನಿ. ಹಾಯ್ ಅಂತಾನು. ಸೊ ಗೈಸ್, ಟಿಫನ್ ಮಾಡ್ಕೊಂಡು ಇವಾಗ ಹೊಲದ ಹತ್ರ ಬಂದಿದ್ವಿ, ದರ್ಶನ್ ಅವ್ರ ಹೊಲದ ಹತ್ರ. ಇವಾಗ ಅವರ ಚಿಕ್ಕಪ್ಪನ ಮಗ ಮಲ್ಲೇಶ್ ಅವ್ರನ್ನ ನೋಡ್ಕೊಂಡು, ಬಿಕಾಸ್ ಒಂದಷ್ಟು ರೀಲ್ಸ್ ಮಾಡ್ಕೋಬೇಕಾಯ್ತು, ಅದಕ್ಕೆ ಬಂದಿದ್ದೀನಿ. ಅಂಡ್ ನಾನು ಇವಾಗ ಈ ತರ ಯೂಟ್ಯೂಬ್ ಬ್ಲಾಗ್ ಮಾಡ್ತೀನಿ ಅಲ್ವಾ, ಮೀನ್ಸ್ ಇವಾಗ ನಾನು ಇಲ್ಲಿಗೆ ಬಂದೆ, ಅಲ್ಲಿಗೆ ಹೋದೆ, ಇವಾಗ ಊಟ ಮಾಡ್ತಿದ್ದೀನಿ, ನಾಷ್ಟ ಮಾಡ್ತಿದ್ದೀನಿ ಅನ್ನೋ ತರ. ಸೊ ಆ ಬ್ಲಾಗ್ನೆಲ್ಲ ನೋಡ್ಬಿಟ್ಟು ಇವರು ಮಿನಿ ಬ್ಲಾಗರ್ಸ್ ಆಗ್ಬಿಟ್ಟವ್ರೆ. ಇವ್ರಿಬ್ರಲ್ಲಿ ಯಾರು ಮಾತಾಡಿದ್ದು? ಕಟಿಂಗ್ ಶಾಪ್ ಹೋಗ್ಬಿಟ್ಟು ನಾನು ಇವಾಗ ಈ ಊರಿಗೆ ಬಂದಿದ್ದೀನಿ. ವಿಡಿಯೋ ಐತದು, ವಿಡಿಯೋ ತೋರಿಸಿದಲ್ಲ, ತೋರ್ಸೋದು. ಸೊ ಗೈಸ್, ಅಲ್ಲಿ ನೋಡಿ ಹಾಗೆ ನಮ್ ಕಡೆ ಅಂತಗೋದ ಅಂತಾರೆ, ಬಟ್ ಅದು ಊಸ್ರವಳ್ಳಿ ಅಂತಂತಾರಲ್ಲ, ಸೊ ಅದೇ ಪ್ರಾಣಿ ಅದು. ಕ್ಷಣಕ್ಕೊಂದು ಬಣ್ಣ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಗೈಸ್, ಒಂದಷ್ಟು ರೀಲ್ಸ್ ಮಾಡ್ಕೊಂಡು ನಾನು ಮತ್ತೆ ನಮ್ಮ ತಮ್ಮ ಅವೇರಲ್ಲಿಗೆ ಹೋಗ್ತಾ ಇದೀವಿ, ನಮ್ಮ ಅಮ್ಮವ್ರ ಊರಿಗೆ. ಏನಕ್ಕೆ ಅಂತಂದ್ರೆ ಇವನು ಆಟೋಗೆ ಪೂಜೆ ಮಾಡಿಸ್ಬೇಕಂತೆ. ಸೊ ಅದಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ನೋಡಿ, ಇಲ್ಲಿ ಗಣಪತಿ ಮತ್ತೆ ಮಾದಪ್ಪನ ಇಕ್ಕೋನೆ, ಅದು ಓಕೆ. ಅಲ್ಲಿ ಅವ್ವ ಅಂತ ಹಾಕ್ಸೋನೆ, ಅದು ಓಕೆ. ಇಲ್ಲಿ ಮಾದಪ್ಪ ಅಂತ ಹಾಕ್ಸೋನೆ, ಅದು ಓಕೆ. ಬಟ್ ಇಲ್ಲಿ ರೀ ಸ್ವಲ್ಪ ನಗ್ರಿ ಅಂತ ಹಾಕೋನೆ. ಯಾಕೆ? ಯಾರಿಗದು? ಇದೇನದು? ಕಸ್ಟಮರ್ಗೆ ಅಂತ ನನ್ನ ಮಾವಿ ನೋಡಿ, ರೀ ಸ್ವಲ್ಪ ನಗ್ರಿ ಅಂತ ಹಾಕೋನೆ.
ನನ್ನ ನಕ್ಕಂತ ಕೂತಿರ್ತೀನಿ ಬಿಡು. ಸೊ ಗೈಸ್ ಇವಾಗ ಜಸ್ಟ್ ನಮ್ಮ ವಿರಳಿ ಸ್ವಾಮಿ ಶನಿಶ್ಚರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಹಾಲೇ ಮುಳ್ಳು ಹತ್ರ ನಿಕ್ಕಿದೆಯಲ್ಲೋ ಗಾಡಿನ, ನಾನು ಬೇರೆ ಚಪ್ಪಲಿ ಹಾಕೋ ಬಂದಿರಲಿಲ್ಲ, ಮುಳ್ಳ ಮೇಲೆ ನಿಂತ್ಕೊಬಿಟ್ಟೆ ಇವಾಗ. ಇದೆ ನೋಡಿ ನಮ್ಮ ಶನಿಶ್ಚರ ಸ್ವಾಮಿ ದೇವಸ್ಥಾನ. ಇವಾಗ ಪೂಜೆ ಮಾಡಿಸ್ಬೇಕು. ಪೂಜೆ ಮಾಡ್ಸೋಣ, ಆಮೇಲೆ ಲೇಟಾಗಿ ಮಾಡ್ಸೋಣ. ಲೋ ಟೈರ್ಗೇನು ಆಗಲ್ಲ, ನನ್ನ ಕಾಲಿಗಾಗಿರೋದು. ಸೊ ಗೈಸ್ ಎಂತ ತಮ್ಮ ಇವ್ ನೋಡಿ, ಅಪ್ಪ ಶನಿಮಹಾತ್ಮ ದೇವಸ್ಥಾನದಲ್ಲಿ ಅಚ್ಚುಕಟ್ಟಾಗಿ ಪೂಜೆ ಮಾಡ್ಸಾಯ್ತು. ಇವಾಗ ಕಾಡ್ಬಸಪ್ಪನ ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನ ಬರೋದು ಈ ರೂಟಲ್ಲಿ. ನನ್ನ ಫ್ರೆಂಡ್ ಮತ್ತೆ ನನ್ನ ಫ್ರೆಂಡ್ ಅವರ ತಮ್ಮ ಇಬ್ರು ಕೂಡ ಹೋಗೋರೆ. ಇವಾಗ ನಮ್ಮ ತಮ್ಮ ದೇವಸ್ಥಾನಕ್ಕೆ ಬರ್ತೀನಿ ಅಂತಂದಿದ್ದ, ಬಟ್ ಇವಾಗ ಬರಲ್ಲ ಅಂತಂತಾನೆ. ಸೊ ಅದಕ್ಕೆ ಅವ್ರ ನಮ್ಮ ತಮ್ಮನ ಜೊತೆ ಕಳಿಸ್ಬಿಟ್ಟು ನಾನು ಅವನ ಜೊತೆ ದೇವಸ್ಥಾನಕ್ಕೆ ಹೋಗ್ಬೇಕು. ಆಕ್ಚುಲಿ ಇವಾಗ ಶುರು ಆಗುತ್ತೆ ನಮ್ಮ ಜಾತ್ರೆ, ಕೊನೆವರೆಗೂ ನೋಡಿ ಫುಲ್ ಫನ್ ಆಗಿರುತ್ತೆ. ಬೇಡ. ಸೊ ಗೈಸ್ ಇವ್ರಿಬ್ರು ಮನೆಗೆ ಹೋಯ್ತವ್ರೆ. ಇವಾಗ ನಾನು ನಮ್ಮ ವಿಡಿಯೋಗೆ ಮಗ ತೋರಿಸ್ತಿಲ್ಲ, ಇವಾಗ ಮಗನೇ ತೋರಿಸ್ತಿಲ್ಲ. ನಮ್ಮ ಅನಿಲ್ ನಮ್ಮ ಅಪ್ಪ ಬೈತಾ ಕೂತಾರೆ ಅನ್ಬಿಟ್ಟು ಇವಾಗ ನಾವು 3 ಸೀಟ್ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ. ಇದೆ ನೋಡಿ ಕಾಡ್ಬಸಪ್ಪನ ದೇವಸ್ಥಾನ ಅಂತಂದ್ರೆ. ಇವನ್ ಬೆಳಗ್ಗೆ ಏನಂತ ಹೇಳಿದ್ದು, ಈ ಬ್ಲಾಗ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂತ ನನ್ಗೆ ಹೇಳಿದ. ಸೊ ಅದಕ್ಕೆ ನಾನು ನಿಮ್ಗೆ ಒಂದು ಮಾತು ಕೊಟ್ಟಿದ್ದೆ, ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂತ. ಸೊ ಇವಾಗ ನನ್ಗೇನು ಈ ಬ್ಲಾಗ್ ಬೆಳಗ್ಗೆಯಿಂದ ಮಾಡಿರೋದೆಲ್ಲ ಬೋರ್ ಆಗ್ತಿದೆ ಅಂತ ಅನಿಸ್ತು. ಸೊ ಅದಕ್ಕೆ ಇವಾಗ ಒಂದು ಚಾಲೆಂಜ್ ಕೊಡ್ತೀನಿ. ರೋಡ್ ಅಲ್ಲಿ ಇವಾಗ ಹೋಯ್ತಿದ್ಯಲ್ವಾ, ಮಧ್ಯದಲ್ಲಿ ನಿಂತ್ಕೊಂಡು ಜೋರಾಗಿ ಕೂಗ್ಬೇಕು. ಏನಾದ್ರೂ ನಿಮ್ಗೆ ಇಷ್ಟ ಬಂದಿದ್ದು ಏನಾದ್ರೂ ಕೂಗು. ಏನಂತ ಹೇಳಿದ್ರೆ ನಾ ಕೂಗ್ತೀನಪ್ಪ. ನಿಂಡೋ ಹೆಸರು ಕೂಗು. ಊರಲ್ಲೆಲ್ಲ ಬರ್ಬಿಡ್ತಾರೆ. ಮತ್ತೆ ಇನ್ನೇನ್ ಕೂಗು, ಹಿಂಗೆಲ್ಲ ಹೇಳಬಾರ್ದು. ಫಸ್ಟ್ ಹೇಳಬಾರ್ದು. ಏನ್ ಕೂಗ್ತಿ ಹೇಳು. ಪಬ್ಲಿಕ್ ರಿಯಾಕ್ಷನ್ ಹೇಳ್ಬೇಕು ನೀನು. ಅದೇ ಮಧ್ಯದಲ್ಲಿ ನಿಂತ್ಕೊಂಡು ಕೂಗ್ಬೇಕು ಜೋರಾಗಿ. ಇಲ್ಲೇ ಹೇಳು ಏನಂತ ನೀ ಹೇಳ್ಬೇಕಪ್ಪ. ನಿಮ್ಗೆ ಯಾರು ಇಷ್ಟ ಫಿಲಮ್ ಹೀರೋ? ನಮ್ಗೆ ಯಾರು ಇಷ್ಟ ಇಲ್ಲ. ಯಾರು ಇಷ್ಟ ಇಲ್ಲ? ಆಯ್ತು ಒಬ್ರು ಅಂದ್ರೆ ಡಿ ಬಾಸ್ ಅಂತ ಕರಿತೀನಿ. ಆಯ್ತು ಡಿ ಬಾಸ್ ಅಂತಾನೆ ಕೂಗು. ಒಟ್ಟಿನಲ್ಲಿ ಕೂಗ್ಬೇಕು, ಚಾಲೆಂಜ್ ಕಂಪ್ಲೀಟ್ ಮಾಡ್ಬೇಕು. ಮಾಡಿಲ್ಲ ಅಂತಾನೆ ನಿಮ್ ಮನೆ ದೇವ್ರ ಮೇಲೆ ಆಣೆ. ಸರಿ ಇಲ್ಲೇ ಕೂಗ್ಬೇಕು. ಈಗ ಸ್ವಲ್ಪ ಬ್ರೇಕ್ ತಗೊಳ್ಳಿ. ಸರಿ ಇವ್ನಿಗೆ ಸ್ವಲ್ಪ ಎನರ್ಜಿ ಕೊಟ್ಬಿಡೋಣ, ಹುಮ್ಮಸ್ ಬರ್ಲಿ. ಹೌದು. ಇವಾಗ ಏನಾರು ತಿಂತೀಯಾ? ಏನು ಬೇಡಪ್ಪ, ಈಗ ಒಂದ್ ರೌಂಡ್ ಹೋಗಿದ್ ಬೇಡ. ಯಾರನ್ನ ನೋಡ್ಕೊಂಡು? ಯಾರು ಎಲ್ಲ ಮಳೆಡ ಬಂದಿರ್ತಾರಲ್ಲ. ಸೊ ಗೈಸ್ ಇವಾಗ ನಮ್ ಗ್ರೂಪ್ ಕೂಡ ಬಂದಿಲ್ಲ, ಇರೋದು ಇಬ್ರು. ಯಾರು ತಲೆ ಕೆಟ್ಟವ್ರು ಇವ್ನಿಗೆ ಹಿಡ್ಕೊಂಡು ತಪ್ಪಿಸ್ಬಿಟ್ರೆ ನನ್ ಪಾಡ ನಾವು ವಾಟ್ಸ್ಆಪ್ ನಲ್ಲಿ ರೆಡಿ ಆಗಿದೆಯಾ ನೀನು? ನನಗೆ ಒಟ್ಟಾಗದ ಅಷ್ಟೇ, ದಬ್ಬಿ ಬಿಟ್ರೆ ಅಷ್ಟೇ. ಸೊ ಇವಾಗ ತುದಿಯೇ ಬಂದ್ಬಿಡ್ತು, ಇನ್ನೇನ್ ಹೋದೆ ಅಲ್ಲಿ ಮತ್ತೆ ವಾಪಸ್ ಆಗೋದು ಬೇಡ. ಇವಾಗ ಎನರ್ಜಿ ತಕೋ, ಇಲ್ಲೇ ಸಾಕು ನಿಂತ್ಕೊಂಡು. ಓಕೆ ಫ್ರೆಂಡ್ಸ್, ರೆಡಿ ಅಲ್ಲಿ ಮಧ್ಯಾಹ್ನ ಹೋಗ್ಬೇಕು. ನಿಮ್ಗೆ ಧೈರ್ಯ ಸಾಕಾಯ್ತಿರುವಂತೆ. ಡಿ ಬಾಸ್ ಅಂತಂದಾಗ ಯಾರು ಕಿಚ್ಚಿಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇವಾಗ ಅಲ್ಲಿ ಒಂದಷ್ಟು ಗ್ರೂಪ್ ಇದೆ, ಅವ್ರನ್ನ ಕುದುರಿಸ್ಕೊಂತೀನಿ ಅಂತಂತಾನೆ. ನನ್ನ ಪ್ರಕಾರ ನೀನ್ ಡಿ ಬಾಸ್ ಅಂತಂದ್ರೆ ಹೋಗೋಕ್ಕಿಂತ ಮುಂಚೆ ಅವರು ದೇವಿ ಅಂತ ಇರ್ತಾರೆ. ಮಾತಾಡೋ ಫ್ರೆಂಡ್ಸ್ ಇವಾಗ ಮಾಡ್ಬೇಕು, ಕಂಪ್ಲೀಟ್ ಮಾಡ್ಬೇಕು. ಕಂಪ್ಲೀಟ್ ಮಾಡ. ಇವತ್ತು ಎಷ್ಟೊಂದು ಹೋಗಲ್ಲ. ಯಾವ ಗ್ರೂಪ್ ಹೇಳಿದ್ ನೀನ್ ಹೇಳು? ಎಲ್ಲ ನಮ್ನೇ ನೋಡ್ತಾರೆ, ಅದಕ್ಕೋಸ್ಕರ ಸ್ವಲ್ಪ ವೈಬ್ರೇಷನ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ವೈಬ್ರೇಷನ್ ಎಲ್ಲೆಲ್ಲಿ ಹಂಗೆಲ್ಲ ಹೇಳ್ಬಾರ್ದಪ್ಪ. ವೈಬ್ರೇಷನ್ ಇವಾಗ ಯಾವ ಗ್ರೂಪ್ ಹೇಳಿದ್ದು? ಯಾವ ಗ್ರೂಪ್ ಹೇಳೋಣ ಇರಪ್ಪ. ಆಯ್ತಾ ಗ್ರೂಪಾ? ಈಗ ಯಾವ ಗ್ರೂಪ್ ಎಲ್ಲಿ ಜಾಸ್ತಿ ಹುಡುಗ? ನೀನು ಅಲ್ಲಿ ಮಧ್ಯದಲ್ಲಿ ಕಿರ್ಸಪ್ಪ. ನೀನ್ ಯಾವ ಗ್ರೂಪ್ ಬೇಡ. ನೀನು ದೇವಿ ಡಿ ಬಿಟ್ಟ ಅಂತಂದ್ರೆ ಅವ್ರ ದೇವಿ ಅಂತಂತಾರೆ. ಯಾರು ಅಂದಿಲ್ಲ, ನಾನು ಯಾರು ಅಂತೀನಿ. ಹೋಗು. ಓಕೆ, ನಡಿ. ಚಾಲೆಂಜ್ ಅಕ್ಸೆಪ್ಟೆಡ್. ಇವಾಗ ನಮ್ಮ ಯೋಗಿ ಅವರು ರೆಡಿ ಆಗೋರೆ. ಹಿಂಗಂದ್ರೆ ಏನು? ಕಟ್ ಅಂತ ಕೂಗು. ನೀನ್ ನಾಚ್ಕೊಳ್ಳೋದೇನಾದ್ರೂ ಗರ್ಭಿಣಿ ಹೆಂಗಸ್ರು ನೋಡ್ಬಿಟ್ರೆ ದಿಢೀರ್ ಅಂತ ಏರ್ಗೇನೆ ಆಗೋಯ್ತದೆ. ಕೂಗು, ಎದುರ್ಕೋಬೇಡ, ಕೂಗು. ಹೆಂಗೋ ಕಂಪ್ಲೀಟ್ ಮಾಡ್ಬಿಟ್ಟ. ಸೊ ಗೈಸ್ ದೇವಸ್ಥಾನದಿಂದ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಕೂತಿದೆ. ಇವಾಗ ಗಣೇಶ ಮೆರವಣಿಗೆ ನಡೀತಾ ಇದೆ. ಡೊಳ್ಳು ಕುಣಿತ, ತಮಟೆ, ಬೀರ್ಗಾಸೆ ಎಲ್ಲ ತರಿಸಿದೀನಿ ಅಂತಂದ್ರು. ಇವಾಗ ಹೋಗ್ಬಿಟ್ಟು ಸಿಗುವ. ಸೊ
ಗೈಸ್ ಗಣೇಶನ ಮೆರವಣಿಗೆ ಆಯಿತು. ಇವಾಗ ಕಾಡು ಒಳಗಡೆ ಹೋಯ್ತಿದ್ದಾರೆ ಗಣೇಶನ ವಿಸರ್ಜನೆ ಮಾಡೋಕ್ಕೆ ಅಂತ. ಇವಾಗ ಸುಮಾರು 12 ಗಂಟೆ 12:30 ಆಗಿರ್ಬೋದು. ನನಗೂ ಸ್ವಲ್ಪ ಬ್ಯಾಕ್ ಪೇನ್ ಐತೆ, ಸೊ ಅದಕ್ಕೆ ಹೋಗಿಲ್ಲ. ರೆಸ್ಟ್ ಮಾಡಿಲ್ಲ ಅಂತಂದರೆ ತುಂಬ ಬಂದ್ಬಿಡುತ್ತೆ ಅಂತ. ಇಫ್ ಇನ್ ಕೇಸ್ ಏನಾದ್ರು ತುಂಬ ಬಂತು ಅಂತಂದರೆ ಬೆನ್ನು ಹಿಡ್ಕೊಂಡೆ ತಿರ್ಗಾಡಬೇಕಾಗುತ್ತೆ. ಸೊ ಅದಕ್ಕೆ ನಾನು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಊರಿನ ಕಾಡು ಬಸವನ ಹಬ್ಬ ಮತ್ತು ಗಣೇಶನ ಹಬ್ಬ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ಒಂದು ಒಳ್ಳೆ ಕಂಟೆಂಟ್ ಬರ್ತೀನಿ. ಅಲ್ಲಿ ತನಕ ಹುಷಾರಾಗಿ ಖುಷಿಯಾಗಿರಿ. ಮತ್ತೆ ಸಿಗುವ. ಟಾಟಾ ಬಾಬಾ.